ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಸ್ಪರ್ಧಾರ್ಥಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸುತ್ತಿರುವ ಪರಶುರಾಮ್ ಮಕಾರಿ. ಸ್ನೇಹಿತರೆ, ನಾವು 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳ ಬಗ್ಗೆ ಒಂದು 2026ರ ಕಿರು ಪರಿಚಯ ಅಥವಾ ಕಿರು ನೋಟವನ್ನು ನೋಡೋಣ. ಮುಂಬರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದ ಮಾಹಿತಿ ಅಂತ ತಿಳ್ಕೊಂಡಿದ್ದೀನಿ. 2024ರಲ್ಲಿ ಪ್ರಮಾಣೀಕರಿಸಲ್ಪಟ್ಟ ಭಾರತೀಯ ಚಿತ್ರರಂಗದ ಅತ್ಯುತ್ತಮ ಸಾಧನೆಗಾಗಿ 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಜುಲೈ 18, 2026ರಂದು ಘೋಷಿಸಲಾಗಿದೆ ಸ್ನೇಹಿತರೆ. ಅತ್ಯುತ್ತಮ ಚಲನಚಿತ್ರ ವಿಭಾಗಗಳು, ವಿಜೇತರು, ಚಲನಚಿತ್ರ ನೋಡಿ ಸ್ನೇಹಿತರೆ. ಅತ್ಯುತ್ತಮ ಚಲನಚಿತ್ರ ಬಂದ್ಬಿಟ್ಟು ಆದಿತ್ಯ ದಾರ್ ನಿರ್ಮಾಪಕದ ಆರ್ಟಿಕಲ್ 370 ಸಿನಿಮಾ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಅದೇ ರೀತಿಯಾಗಿ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನು ರಾಜ್ಕುಮಾರ್ ಪೆರಿಸ್ವಾಮಿ ಅವರು ಅಮರನ್ ಚಿತ್ರದಕ್ಕಾಗಿ ಪಡೆದುಕೊಂಡಿದ್ದಾರೆ. ಅತ್ಯುತ್ತಮ ನಟ ಬಂದ್ಬಿಟ್ಟು ಕಾರ್ತಿಕ್ ಆರ್ಯನ್ ಮತ್ತು ಮಮ್ಮಟಿ. ಸ್ನೇಹಿತರೆ, ಚಲನಚಿತ್ರ ಬಂದ್ಬಿಟ್ಟು ಚಂದು ಚಾಂಪಿಯನ್ ಮತ್ತು ಬ್ರಾಹ್ಮಿಯುಗಂ. ಅತ್ಯುತ್ತಮ ನಟಿ ಬಂದ್ಬಿಟ್ಟು ಯಾಮಿ ಗೌತಮ್, ಆರ್ಟಿಕಲ್ 370 ಚಲನಚಿತ್ರ. ಅತ್ಯುತ್ತಮ ಪೋಷಕ ನಟ ಬಂದ್ಬಿಟ್ಟು ಸಂಜಯ್ ಮಿತ್ರ, ಭಕ್ಷಕ ಚಲನಚಿತ್ರ. ಸ್ನೇಹಿತರೆ, ಅತ್ಯುತ್ತಮ ಪೋಷಕ ನಟಿ ಬಂದ್ಬಿಟ್ಟು ರೂಪಾಶ್ರೀ ವರ್ಕಾಡಿ, ಸಂಚನಾ ನಾಂಬಿದಾಸ್, ಮಿಥ್ಯ ಮಹಾರಾಜ್ ಚಲನಚಿತ್ರಗಳು. ಅತ್ಯುತ್ತಮ ಮನರಂಜನಾತ್ಮಕ ಚಿತ್ರ ವೈಜಯಂತಿ ಮೂವೀಸ್ ನಿರ್ಮಾಪಕ ಸ್ನೇಹಿತರೆ ಕಲ್ಕಿ 2898 AD ಸ್ನೇಹಿತರೆ. ಅತ್ಯುತ್ತಮ ರಾಷ್ಟ್ರೀಯ ಸಾಮಾಜಿಕ ಮೌಲ್ಯಗಳ ಚಿತ್ರ ಸತ್ಯಜ್ಯೋತಿ ಫಿಲ್ಮ್ ನಿರ್ಮಾಪಕ ಕ್ಯಾಪ್ಟನ್ ಮಿಲ್ಲರ್. ಅತ್ಯುತ್ತಮ ನವ ನಿರ್ದೇಶಕ ಬಂದ್ಬಿಟ್ಟು ರಣದೀಪ್ ಹೂಡಾ, ಸ್ವತಂತ್ರ ವೀರ ಸರ್ವಕರ್ ಅವರ ಚಲನಚಿತ್ರ. ಪ್ರಾದೇಶಿಕ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಗಳು ಸ್ನೇಹಿತರೆ ವಿಭಾಗ ಮತ್ತು ಚಲನಚಿತ್ರ. ಅತ್ಯುತ್ತಮ ಹಿಂದಿ ಚಿತ್ರ ಬಂದ್ಬಿಟ್ಟು ಶ್ರೀಕಾಂತ್. ಅತ್ಯುತ್ತಮ ಕನ್ನಡ ಚಿತ್ರ ಮಿಥ್ಯ. ನೋಡಿ ಸ್ನೇಹಿತರೆ, ನೆನಪಿಗೆ ಬದುಕ ವೆರಿ ವೆರಿ ಇಂಪಾರ್ಟೆಂಟು. ಯಾವುದಾದ್ರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಕ್ಕಂಥ ಅನ್ಕೊಂಡಿದ್ರೆ ಅದು ಅತ್ಯುತ್ತಮ ಕನ್ನಡ ಚಲನಚಿತ್ರ ಬಂದ್ಬಿಟ್ಟು ಮಿಥ್ಯ. ಅತ್ಯುತ್ತಮ ತಮಿಳು ಚಿತ್ರ ರಾಯನ್. ಅತ್ಯುತ್ತಮ ತಮಿಳು ಚಿತ್ರ ರಾಯನ್ನು. ಅತ್ಯುತ್ತಮ ತೆಲುಗು ಚಿತ್ರ ಕಮಿಟಿ ಕರುಳ್. ಅತ್ಯುತ್ತಮ ಮಲಯಾಳಂ ಚಿತ್ರ ಪೆಮಿನ್ನಿಚ್ಚಿ ಫಾತಿಮಾ ಅಂತಂದು. ಅತ್ಯುತ್ತಮ ಮರಾಠಿ ಚಿತ್ರ ಬಂದ್ಬಿಟ್ಟು ಮುಕ್ಕಂ ಪೋಸ್ಟ್ ಮುಂಬೇಲಿವಾಡಿ. ಅತ್ಯುತ್ತಮ ಬಂಗಾಳಿ ಚಲನಚಿತ್ರ ಈಗ. ಅತ್ಯುತ್ತಮ ಅಸ್ಸಾಮಿ ಚಿತ್ರ ಜೂಪಾಲ್. ಅತ್ಯುತ್ತಮ ಒಡಿಯಾ ಚಿತ್ರ ಲಾರಿ. ನೋಡಿ ಸ್ನೇಹಿತರೆ, ನೆಕ್ಸ್ಟ್ ತಾಂತ್ರಿಕ ಮತ್ತು ಸಂಗೀತ ಪ್ರಶಸ್ತಿಗಳು ವಿಜೇತರು. ಅತ್ಯುತ್ತಮ ಸಂಗೀತ ನಿರ್ದೇಶನ ಹಾಡುಗಳು ಶಾಶ್ವತ ಸಂಚ್ ದೇವ. ಅತ್ಯುತ್ತಮ ಹಿನ್ನೆಲೆ ಸಂಗೀತ ನಿರ್ದೇಶನ GV ಪ್ರಕಾಶ್ ಕುಮಾರ್ ಅವರು. ಅತ್ಯುತ್ತಮ ಹಿನ್ನೆಲೆ ಗಾಯಕ ಬಂದ್ಬಿಟ್ಟು ಅಭಯ್ ಜೋಧಪುರ್ಕರ್. ಅತ್ಯುತ್ತಮ ಹಿನ್ನೆಲೆ ಗಾಯಕಿ ವೈಕೋಮ್ ವಿಜಯಲಕ್ಷ್ಮಿ. ಅತ್ಯುತ್ತಮ ಛಾಯಾಗ್ರಹಣ ಶೇನಾಡ್ ಜಲಾಲ್. ಅತ್ಯುತ್ತಮ ಚಿತ್ರಕಥೆ ಸುಕುಮಾರ. ಅತ್ಯುತ್ತಮ ಸಂಭಾಷಣೆ ವೆಂಕಿ ಅಂಟ್ಲೋರಿ. ಅತ್ಯುತ್ತಮ ನೃತ್ಯ ನಿರ್ದೇಶನ ವಿಜಯ್ ಗಂಗೋಲಿ. ಅತ್ಯುತ್ತಮ ಸಾಹಸ ಪ್ರದರ್ಶನ ಆಂಡ್ಲ ಅರಸು. ಅತ್ಯುತ್ತಮ ಚಲನಚಿತ್ರ ಪುಸ್ತಕ ಲೇಖಕ ಕೆಂಚನೂರ್ ಪ್ರದೀಪ್ ಕುಮಾರ್ ಶೆಟ್ಟಿ ಅಂತಂದು. 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಿಗೆ ಕರ್ನಾಟಕದ ಸಾಧನೆ ಇದು ಸ್ನೇಹಿತರೆ ವೆರಿ ವೆರಿ ಇಂಪಾರ್ಟೆಂಟು. ಜುಲೈ 18, 2026ರಂದು ಘೋಷಿಸಲಾದ 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಕರ್ನಾಟಕದ ಚಿತ್ರರಂಗವು ಗಮನಾರ್ಹ ಮನ್ನಣೆ ಗಳಿಸಿದೆ ಸ್ನೇಹಿತರೆ. ವಿಭಾಗ ಮತ್ತು ವಿಜೇತರು, ಚಲನಚಿತ್ರ ವಿವರಗಳು ಸ್ನೇಹಿತರೆ. ಅತ್ಯುತ್ತಮ ಕನ್ನಡ ಚಿತ್ರ ನಾನು ಅವಲಿ ಹೇಳಿದ ಹಾಗೆ ಮಿಥ್ಯ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಸುಮತ್ ಭಟ್ ನಿರ್ದೇಶನದ ಮತ್ತು ರಕ್ಷಿತ್ ಶೆಟ್ಟಿ ಅವರು ಪಾರೋವಾ ಸ್ಟುಡಿಯೋಸ್ ನಿರ್ಮಾಣ ಮಾಡಿದ್ದಾರೆ. ಅದು ನೋಡಿ, ಇದು ಚಲನಚಿತ್ರ ಪಡೆದುಕೊಂಡಿದೆ. ಅತ್ಯುತ್ತಮ ಪೋಷಕ ನಟಿ ಬಂದ್ಬಿಟ್ಟು ರೂಪಶ್ರೀ ವರ್ಕಾಡಿ ಅವರಿಗೆ ಬಂದಿದೆ ಮಿಥ್ಯ ಚಿತ್ರದ ಅಭಿಯಾನಕ್ಕಾಗಿ. ಅತ್ಯುತ್ತಮ ಬಾಲ ಕಲಾವಿದ ಬಂದ್ಬಿಟ್ಟು ಅತೀಶ್ ಎಸ್ ಶೆಟ್ಟಿ ಮಿಥ್ಯ ಚಿತ್ರದ ಅಭಿಯಾನಕ್ಕಾಗಿ ಸ್ನೇಹಿತರೆ. ಅತ್ಯುತ್ತಮ ತುಳು ಚಿತ್ರ ಬಂದ್ಬಿಟ್ಟು ಇಂಬು ಶಿವಧ್ವಜ ಶೆಟ್ಟಿ ನಿರ್ದೇಶನ ಮತ್ತು ಪಿಂಚರ್ ಸ್ಟುಡಿಯೋ ನಿರ್ಮಾಣ. ನೋಡಿ ಸ್ನೇಹಿತರೆ, ಅತ್ಯುತ್ತಮ ತುಳು ಅಂತ ಯಾಕೆ ಹೇಳಿದೆ ಅಂದರೆ ತುಳು ಭಾಷೆಯನ್ನು ಕರ್ನಾಟಕದ 2ನೇ ಅಧಿಕೃತ ಭಾಷೆ ಆಗಿ ಘೋಷಣೆ ಮಾಡಬೇಕಂತಂದು ಇವರು ಆಳುವ ಅಂತ ಒಬ್ಬರಿದ್ದಾರೆ, ಮರ್ತೋಗಿದೆ ಹೆಸರು, ಸಾರಿ, ತಿಳ್ಕೊಂಬಿಟ್ಟು ಹೇಳ್ತೀನಿ ಅಂತೆ. ಇಲ್ಲ ಕಾಮೆಂಟ್ ಬಾಕ್ಸಲ್ಲಿ ಆದರೂ ಕಾಮೆಂಟ್ ಮಾಡಿ. ಅವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕದ 2ನೇ ಅಧಿಕೃತ ಭಾಷೆ ಅಂತ ಘೋಷಣೆ ಮಾಡಬೇಕಂತ ವರದಿ ಕೊಟ್ಟಿದ್ದಾರೆ ಸ್ನೇಹಿತರೆ ಅವರು. ಅತ್ಯುತ್ತಮ ಚಲನಚಿತ್ರ ಪುಸ್ತಕ ಬಂದ್ಬಿಟ್ಟು ನಾನಿರುವುದು ನಿಮಗಾಗಿ, ನಾಡಿರುವುದು ನಮಗಾಗಿ, ಕನ್ನಡ ಸಿನಿಮಾದ ತತ್ವ ಮತ್ತು ರಾಜಕೀಯ ಸ್ನೇಹಿತರೆ. ಲೇಖಕ ಕೆಂಚನೂರು ಪ್ರದೀಪ್ ಕುಮಾರ್ ಶೆಟ್ಟಿ ಅವರು.
ಈ ಮಿಥ್ಯ ಚಿತ್ರದ ಬಗ್ಗೆ ಮಾಹಿತಿ. ಈ ಚಿತ್ರ 3 ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆಯುವ ಮೂಲಕ ರಾಜ್ಯಕ್ಕೆ ಹೆಮ್ಮೆ ತಂದಿದೆ ಸ್ನೇಹಿತರೆ. ಇದು ತನ್ನ ಪೋಷಕರನ್ನು ಕಳೆದುಕೊಂಡ 11 ವರ್ಷದ ಬಾಲಕನ ಬದುಕಿನ ಸುತ್ತ ಸಾಗುವ ಕಥೆಯಾಗಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಮಿಥ್ಯ ಚಲನಚಿತ್ರವು ಏನು ಸಾರಾಂಶ ಕೊಡುತ್ತದೆ, ಇದು ತನ್ನ ಪೋಷಕರನ್ನು ಕಳೆದುಕೊಂಡ 11 ವರ್ಷದ ಬಾಲಕನ ಬದುಕಿನ ಸುತ್ತ ಸಾಗುವ ಕಥೆಯಾಗಿದೆ. ತುಳು ಚಿತ್ರರಂಗ ಇಂಬು ಚಿತ್ರವು ತುಳು ಚಿತ್ರರಂಗಕ್ಕೆ ರಾಷ್ಟ್ರೀಯ ಮಟ್ಟದ ಮನ್ನಣೆ ತಂದುಕೊಟ್ಟಿದ್ದು, ಕರಾವಳಿ ಕರ್ನಾಟಕದ ಸಾಂಸ್ಕೃತಿಕ ಕಥೆಗಾರಿಕೆಯನ್ನು ಎತ್ತಿ ತೋರಿಸಿದೆ ಸ್ನೇಹಿತರೆ. ಸಾಹಿತ್ಯಿಕ ಮನ್ನಣೆ. ಚಲನಚಿತ್ರಗಳಲ್ಲದೆ ಕನ್ನಡ ಸಿನಿಮಾದ ವಿಕಾಸನ, ತತ್ವಶಾಸ್ತ್ರ ಮತ್ತು ರಾಜಕೀಯವನ್ನು ಅನ್ವೇಷಿಸುವ ಪುಸ್ತಕ ಅತ್ಯುತ್ತಮ ಚಲನಚಿತ್ರ ಪುಸ್ತಕ ಪ್ರಶಸ್ತಿ ದೊರೆತಿದೆ. 2026ರ ಪ್ರಮುಖ ಚಲನಚಿತ್ರ ಪ್ರಶಸ್ತಿಗಳ ಸಾರಾಂಶ ಸ್ನೇಹಿತರೆ. 2026ರ ಆಸ್ಕಾರ್ ಅತ್ಯುತ್ತಮ ಚಿತ್ರ ಜಾನ್ ಬ್ಯಾಟಲ್ ಆಫ್ಟರ್ ಅನದರ್. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಪಾಲ್ ಥಾಮಸ್ ಆಂಡರ್ಸನ್ ನಿರ್ದೇಶನದ್ದು. ನೋಡಿ ಸ್ನೇಹಿತರೆ, ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಅಂತಂದು. 72ನೇ ರಾಷ್ಟ್ರೀಯ ಚಲನಚಿತ್ರ ಅತ್ಯುತ್ತಮ ಚಿತ್ರ ಬಂದ್ಬಿಟ್ಟು ಭಾರತದ ಚಿತ್ರ ಆರ್ಟಿಕಲ್ 370 ಜುಲೈ 18, 2026ರಂದು ಘೋಷಿಸಲಾಗಿದೆ. IFFI 2020 ಗೋಲ್ಡನ್ ಪಿಕಾಕ್ ಅತ್ಯುತ್ತಮ ಚಿತ್ರ ಬಂದ್ಬಿಟ್ಟು ಸ್ಕಿನ್ ಆಫ್ ಯೂತ್, ಆಸ್ಲಿ ಮೇಫರ್ ನಿರ್ದೇಶನದ ವಿಯೆಟ್ನಾಮೀಸ್ ಚಿತ್ರ. 17ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಕರ್ನಾಟಕದ ಸ್ನೇಹಿತರೆ. ಇದು ವಿಫಾ 2026 ವಿಜೇತರು. ಅತ್ಯುತ್ತಮ ಭಾರತೀಯ ಚಿತ್ರ ಬಂದ್ಬಿಟ್ಟು ಚಿತ್ರ ಭಾರತಿ, ಸಬರ್ ಬೊಂಡ ಮರಾಠಿದು. ಅತ್ಯುತ್ತಮ ಏಷ್ಯನ್ ಚಿತ್ರ ದ ಲಾಸ್ಟ್ ಲ್ಯಾಂಡ್, ಜಪಾನೀಸ್. ಅತ್ಯುತ್ತಮ ಕನ್ನಡ ಚಿತ್ರ ವನ್ಯ. ಸ್ನೇಹಿತರೆ, ಸ್ವಲ್ಪ ಕರೆಂಟ್ ಇವೆಂಟ್ಸ್ ಅನ್ನು ಯಾವ್ದು ಮಾಡೋಣ, ಇದರಲ್ಲಿ ಇದೆ, ಅದಕ್ಕಾಗಿ ಹೇಳ್ತಾ ಇದ್ದೇನೆ. 2026ರ ಕಾಮನ್ವೆಲ್ತ್ ಗೇಮ್ಸ್ 2026ರ ಕಾಮನ್ವೆಲ್ತ್ ಗೇಮ್ಸ್ ಅಧಿಕೃತವಾಗಿ 23 ಕಾಮನ್ವೆಲ್ತ್ ಗೇಮ್ಸ್, ಇದು 23ನೇದು ಎಂದು ಕರೆಯಲ್ಪಡುತ್ತದೆ. ಇದು ಸ್ಕಾಟ್ಲ್ಯಾಂಡಿನ ಗ್ಲಾಸ್ಗೋದಲ್ಲಿ ನಡೆಯಲಿದೆ ಸ್ನೇಹಿತರೆ. ನೋಡಿ, ಕಾಮನ್ವೆಲ್ತ್ 2026 ಯಾವ ಕಂಟ್ರಿಯಲ್ಲಿ ನಡೆಯಲಿದೆ ಅಂದರೆ ಸ್ಕಾಟ್ಲ್ಯಾಂಡಿನ ಗ್ಲಾಸ್ಗೋದಲ್ಲಿ ನಡೆಯಲಿದೆ. ಗ್ಲಾಸ್ಗೋದಲ್ಲಿ ನಡೆಯಲಿರುವ 2026ರ ಕಾಮನ್ವೆಲ್ತ್ ಗೇಮ್ಸ್ನ ಉದ್ಘಾಟನಾ ಸಮಾರಂಭದಲ್ಲಿ ವೇಟ್ ಲಿಫ್ಟರ್ ಮೀರಾಬಾಯಿ ಜಾನು ಭಾರತದ ಧ್ವಜವನ್ನು ಹೊತ್ತುಕೊಂಡರೆ, ಬಾಕ್ಸರ್ ಲೆವಿಲಿನಾ ಬೋರ್ಗೊಹೈನ್ ಸಮಾರಂಭದ ದಂಡವನ್ನು ಹಿಡಿದು ಮುನ್ನಡೆಸಲಿದ್ದಾರೆ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್. ನೀರಜ್ ಚೋಪ್ರಾ ಅವರು ಸ್ಕಾಟ್ಲ್ಯಾಂಡಿನ ಗ್ಲಾಸ್ಗೋದಲ್ಲಿ ನಡೆಯಲಿರುವ 2026ರ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾರತದ ಪುರುಷರ ಜಾವೆಲಿನ್ ಥ್ರೋ ವಿಭಾಗದ ಮುಖ್ಯ ಆಕರ್ಷಣೆಯಾಗಿರಲಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಕಾಮನ್ವೆಲ್ತ್ ಗೇಮ್ಸ್ 2020ರ ಪ್ರಮುಖ ಮಾಹಿತಿ, ವೈಶಿಷ್ಟ್ಯ, ವಿವರಗಳು. ಅತಿಥಿಯ ನಗರ ಬಂದ್ಬಿಟ್ಟು ಗ್ಲಾಸ್ಗೋ, ಇದು ಸ್ಕಾಟ್ಲ್ಯಾಂಡ್ ದೇಶದಲ್ಲಿದೆ. ದಿನಾಂಕ ಜುಲೈ 23ರಿಂದ ಆಗಸ್ಟ್ 2ರವರೆಗೆ ನಡೆಯಲಿದೆ. ಮಾಸ್ಕಟ್ ಹೆಸರು ಫೆನ್ನಿ ಅಂದರೆ ಯೂನಿಕಾರ್ನ್, ಸ್ಕಾಟ್ಲ್ಯಾಂಡ್ಸ್ ನ್ಯಾಷನಲ್ ಅನಿಮಲ್. ಇದು ಸ್ಕಾಟ್ಲ್ಯಾಂಡಿನ ರಾಷ್ಟ್ರೀಯ ಪ್ರಾಣಿಯಾಗಿದೆ. ನೋಡಿ ಸ್ನೇಹಿತರೆ, ಮಾಸ್ಕಾಟ್. ಕ್ರೀಡೆಗಳ ಸಂಖ್ಯೆ ಬಂದ್ಬಿಟ್ಟು 10 ಪ್ರಮುಖ ಕ್ರೀಡೆಗಳು. ನಿರೀಕ್ಷಿತ ಕ್ರೀಡಾಪಟುಗಳು 3000ಕ್ಕಿಂತ ಹೆಚ್ಚು. ಭಾಗವಹಿಸುವ ದೇಶಗಳು 74. ಭಾರತದ ಧ್ವಜಧಾರಿಗಳು 2022ರಲ್ಲಿ ನಡೆತಕ್ಕಂಥ ಕಾಮನ್ವೆಲ್ತ್ ಗೇಮ್ನಲ್ಲಿ ಕ್ವಶನ್ ಕೇಳಿದ್ದಾರೆ ಸ್ನೇಹಿತರೆ. ಇವನ್ನೆಲ್ಲ 2022 ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಉದ್ಘಾಟನಾ ಸಮಾರಂಭ PV ಸಿಂಧು ಬ್ಯಾಡ್ಮಿಂಟನ್ ಮತ್ತು ಮನ್ಪ್ರೀತ್ ಸಿಂಗ್ ಅವರು ಧ್ವಜಧಾರಿಗಳಾಗಿದ್ದರು. ಸಮಾರೋಪ ಸಮಾರಂಭದಲ್ಲಿ ನಿಖತ್ ಜರೀನ್ ಬಾಕ್ಸಿಂಗ್ ಮತ್ತು ಅಜತ್ ಶರತ್ ಕಮಲ್ ಟೇಬಲ್ ಟೆನ್ನಿಸ್ ಅವರು ಧ್ವಜ ಹಿಡಿದಿದ್ರು. ಸ್ನೇಹಿತರೆ, ಇನ್ನೊಂದು ಸ್ವಲ್ಪ ಕರೆಂಟ್ ಇವೆಂಟ್ಸ್ ಇದೆ. ಭಾರತದ ಬ್ಯಾಂಕ್ ರಾಷ್ಟ್ರೀಕರಣ ದಿನ ಜುಲೈ 19. ಈ ದಿನವು ಜುಲೈ 19, 1969 ಭಾರತದ 14 ಪ್ರಮುಖ ವಾಣಿಜ್ಯ ಬ್ಯಾಂಕ್ಗಳ ರಾಷ್ಟ್ರೀಕರಣದ ನೆನಪಿಗಾಗಿ ಆಚರಿಸಲಾಗುತ್ತದೆ. ಇದು ಭಾರತದ 4ನೇ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ನಡೆಯಿತು. ಈ ನಿರ್ಧಾರವನ್ನು ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ಮುನ್ನಡೆಸಿದರು. ಅಂದಿನ RBI ಗವರ್ನರ್ ಬಂದ್ಬಿಟ್ಟು LK ಜಾ ಅಂತಂದು. ಇದರ ಸ್ಪೀಡಾಗಿ ಹೇಳ್ಕೊಂತ ಹೋಗ್ತೀನಿ ಸ್ನೇಹಿತರೆ. ರಾಷ್ಟ್ರೀಕರಣಗೊಂಡ 14 ಬ್ಯಾಂಕ್ಗಳು ಅಲಹಾಬಾದ್ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ BOP, ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಕೆನರಾ ಬ್ಯಾಂಕ್, ದೇನಾ ಬ್ಯಾಂಕ್, ಇಂಡಿಯನ್ ಬ್ಯಾಂಕ್, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ಯುನೈಟೆಡ್ ಕಮರ್ಷಿಯಲ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ. ಜುಲೈ 2026ರ ಹೊತ್ತಿಗೆ ಭಾರತದ 12 ಸಾರ್ವಜನಿಕ ವಲಯದ ಬ್ಯಾಂಕುಗಳಿವೆ. 1969ರಲ್ಲಿ ಕರ್ನಾಟಕದ 2 ವಾಣಿಜ್ಯ ಬ್ಯಾಂಕುಗಳ ರಾಷ್ಟ್ರೀಕರಣಗೊಂಡವು. ಕೆನರಾ ಬ್ಯಾಂಕ್ ಮತ್ತು 1906ರಲ್ಲಿ ಸ್ಥಾಪನೆಯಾಗಿದೆ. ಸಿಂಡಿಕೇಟ್ ಬ್ಯಾಂಕ್ 1925ರಲ್ಲಿ ಸ್ಥಾಪನೆಯಾಗಿದೆ ಸ್ನೇಹಿತರೆ. ಭಾರತದಲ್ಲಿ ರಾಷ್ಟ್ರೀಕರಣದ ಹಂತಗಳು. RBI ಜನವರಿ 1, 1949ರಲ್ಲಿ
ಭಾರತದಲ್ಲಿ ಮೊಟ್ಟ ಮೊದಲ ಬ್ಯಾಂಕ್ ಯಾವ್ದಾದ್ರು ರಾಷ್ಟ್ರೀಕರಣ ಆಗಿದ್ದಂದ್ರೆ ಅದು RBI. ಜನವರಿ 1, 1949ರಲ್ಲಿ ಸ್ನೇಹಿತರೆ. ಎರಡನೇ ಟೈಮ್ ಬಂದ್ಬಿಟ್ಟು SBI. ಜುಲೈ 1, 1955ರಲ್ಲಿ LIC ಬಂದ್ಬಿಟ್ಟು ಸೆಪ್ಟೆಂಬರ್ 1, 1956ರಲ್ಲಿ ರಾಷ್ಟ್ರೀಕರಣ ಆಯಿತು. 14 ವಾಣಿಜ್ಯ ಬ್ಯಾಂಕ್ಗಳ ದಾಖಲೆ ಜುಲೈ 1969ರಂದು ರಾಷ್ಟ್ರೀಕರಣವಾಯಿತು. ಎರಡನೇ ಟೈಮ್ ಬಂದ್ಬಿಟ್ಟು ಸ್ನೇಹಿತರೆ 6 ವಾಣಿಜ್ಯ ಬ್ಯಾಂಕ್ಗಳು ಏಪ್ರಿಲ್ 15, 1980ರಲ್ಲಿ ಆಯ್ದವು. ಭಾರತದ ಮೊದಲ ಸ್ವದೇಶಿ ಬ್ಯಾಂಕ್ ಬಂದ್ಬಿಟ್ಟು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 1894 ಸ್ನೇಹಿತರೆ ಸ್ಥಾಪನೆ ಆಗಿದ್ದು. ಸ್ಥಾಪಕರು ಲಾಲಾ ಲಜಪತ್ ರಾಯ್ ಅವರು, ಪಂಜಾಬ್. ಭಾರತದ ಅತ್ಯಂತ ಹಳೆಯ ಬ್ಯಾಂಕ್ ಮದ್ರಾಸ್ ಬ್ಯಾಂಕ್ ಸ್ನೇಹಿತರೆ 1683ರಲ್ಲಿ ಸ್ಥಾಪನೆ ಆಗಿದೆ. ಮೂರನೇ ಅತ್ಯಂತ ಹಳೆಯ ಬ್ಯಾಂಕ್ ಮತ್ತು ಕಾಗದದ ಕರೆನ್ಸಿಯನ್ನು ಮೊದಲು ಹೊರಡಿಸಿದ ಬ್ಯಾಂಕ್ ಯಾವುದತ್ತ ಅಂದ್ರೆ ಅದು ಬ್ಯಾಂಕ್ ಆಫ್ ಹಿಂದೂಸ್ತಾನ್ 1770ರಲ್ಲಿ. ಭಾರತದ ಮೊದಲ ವಾಣಿಜ್ಯ ಬ್ಯಾಂಕ್ ಔದ್ ಬ್ಯಾಂಕ್ 1881ರಲ್ಲಿ. RBI ರಚನೆಗೆ ಮುಂಚಿನ ಭಾರತದ ಮೊದಲ ಕೇಂದ್ರ ಬ್ಯಾಂಕ್ ಮತ್ತು SBIನ ಮೊದಲ ಹೆಸರು ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ 1921ರಲ್ಲಿ ಸ್ಥಾಪನೆಯಾಗಿದೆ. ಭದ್ರತಾ ಮಂಡಳಿ ಬಿಡ್ ಭಾರತ 2028-2029 ಸಾಲಿನ ಅವಧಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ UNSC ಕಾಯಮಲ್ಲದ ಸದಸ್ಯತ್ವಕ್ಕಾಗಿ ತನ್ನ ಪ್ರಚಾರವನ್ನು ಅಧಿಕೃತವಾಗಿ ಪ್ರಾರಂಭಿಸಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ 5 ಕಾಯಂ ಸದಸ್ಯರು P5 ವಿಟೋ ಅಧಿಕಾರ ಹೊಂದಿರುವವರು ಸ್ನೇಹಿತರು ಚೀನಾ, ಫ್ರಾನ್ಸ್, ರಷ್ಯಾ, ಯುನೈಟೆಡ್ ಕಿಂಗ್ಡಮ್, ಯುನೈಟೆಡ್ ಸ್ಟೇಟ್ಸ್ ಅಮೆರಿಕ. G4 ರಾಷ್ಟ್ರಗಳು ಪರಸ್ಪರ ಕಾಯಂ ಸದಸ್ಯತ್ವದ ಬಿಡ್ಗಳನ್ನು ಬೆಂಬಲಿಸುವ 4 ದೇಶಗಳಾಗಿವೆ: ಬ್ರೆಜಿಲ್, ಜರ್ಮನಿ, ಭಾರತ. ಸ್ನೇಹಿತರೆ, ಉತ್ಪಾದನಾ ಉತ್ತೇಜನ ಕೇಂದ್ರ ಸಂಪುಟವು 62,500 ಕೋಟಿ ವೆಚ್ಚದ ಮೊಬೈಲ್ ಫೋನ್ ಉತ್ಪಾದನಾ ಯೋಜನೆಗೆ MPMS ಅನುಮೋದನೆ ನೀಡಿದ್ದು, ಇದು ದೇಶೀಯ ಉತ್ಪಾದನಾ ಸಾಮರ್ಥ್ಯವನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಹೂಡಿಕೆಯ ಶ್ರೇಯಾಂಕ ನೀತಿ ಆಯೋಗದ ಹೂಡಿಕೆ ಸ್ನೇಹಿ ಸೂಚ್ಯಂಕ 2026 ಬಿಡುಗಡೆ ಮಾಡಿದ್ದು, ಗುಜರಾತ್, ಮಹಾರಾಷ್ಟ್ರ ಮತ್ತು ತಮಿಳುನಾಡು ಅಗ್ರಸ್ಥಾನದಲ್ಲಿರುವ ರಾಜ್ಯಗಳಾಗಿವೆ. ಪರಿಸರ ಪುನಶ್ಚೇತನ ರಾಷ್ಟ್ರೀಯ ಸ್ವಚ್ಛ ಗಂಗಾ ಮಿಷನ್ NPS ದೇಶಾದ್ಯಂತ ಸಣ್ಣ ಜಲಮೂಲಗಳನ್ನು ಪುನಶ್ಚೇತನಗೊಳಿಸುವ ಸಣ್ಣ ನದಿ ಪುನಶ್ಚೇತನ SRR ಚೌಕಟ್ಟು ಪರಿಚಯಿಸಿದೆ. ವಿದೇಶ ಸಂಪರ್ಕ ಕಾರ್ಯಕ್ರಮ ಜೈಪುರದಲ್ಲಿ ಆಯೋಜಿಸಲಾದ ಈ ಕಾರ್ಯಕ್ರಮವು ವಲಸಿಗರ ನಿಶ್ಚಿತಾರ್ಥ, ಕನ್ಸುಲರ್ ಸೇವೆಗಳು ಮತ್ತು ಸುರಕ್ಷಿತ ವಲಸೆಗೆ ಸಂಬಂಧಿಸಿದಂತೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಮನ್ವಯವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಕರೆಂಟ್ ಇವೆಂಟ್ಸ್ ಮತ್ತು 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳ ಬಗ್ಗೆ ವಿವರಣೆಯಾಗಿತ್ತು. ಸ್ನೇಹಿತರೆ, ದಯವಿಟ್ಟು ಕಾಮನ್ವೆಲ್ತ್ ಬಗ್ಗೆ ಆಗಿರ್ಬೋದು ಸ್ನೇಹಿತರೆ, 72ನೇ ಚಲನಚಿತ್ರ ಪ್ರಶಸ್ತಿಗಳ ಬಗ್ಗೆ ವಿವರಣೆ ಆಗಿರೋದು ವೆರಿ ಇಂಪಾರ್ಟೆಂಟ್ ಆದಂಥ ವಿಷಯ ಆಗಿರ್ತಕ್ಕಂಥದ್ರಿಂದ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ 100ಕ್ಕೆ 200% ಕ್ವಶನ್ಗಳು ಬರುತ್ತವೆ ಅಂತ ನಿರೀಕ್ಷೆಯಿಂದ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಕ್ಕಂಥ ಸ್ಪರ್ಧಾರ್ಥಿಗಳಿಗೆ ಉಪಯುಕ್ತವಾದ ಇದು ಮಾಹಿತಿ ಅಂತ ಹೇಳಿಕೊಳ್ಳುತ್ತಾ ಥ್ಯಾಂಕ್ ಯು ಸ್ನೇಹಿತರೆ. ಚಾನಲನ್ನು ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ. ಓಕೆ, ಥ್ಯಾಂಕ್ ಯು.